ಯಾರು ಅವ್ರು ಹೇಳ್ತಾರ್ರಿ, ಅವ್ರು ಬೇಕಾದ್ರೆ ನಾನು ಫೋಟೋಗಳು ತೋರಿಸ್ತೀನಿ. ಅವ್ರು ಕಲ್ಲು ಹೊಡೆದಿರೋದು, ನುಗ್ಗೋದು, ರಸ್ತೆ ಮೇಲೆ ಯಾಕೆ ಕೂತ್ಕೊಂಡ್ರು ಬಂದು ಸ್ವಾಮೀಜಿ? ಕಲ್ಲು ಎಸ್ದಿದ್ದಾರ್ರಿ. 20 ಜನ ಪೊಲೀಸ್ನವ್ರಿಗೆ ಹೆಂಗೆ ಇಟ್ಬಿಡ್ತೋಗಿರಲಿಲ್ಲ ಅಂತಂದ್ರೆ 20 ಜನಕ್ಕೂ ಹೆಚ್ಚು ಪೊಲೀಸ್ನವ್ರಿಗೆ ಕಲ್ಲಿ ಅವ್ರಿಗೆ ಏಟ್ ಬಿದ್ದು ಗಾಯ ಆಗಿದೆಯಲ್ಲ, ಹೆಂಗಾಯ್ತು? ಏನು ಪೊಲೀಸ್ನವ್ರು ಎಸ್ಕೊಂಡ್ರ ಕಲ್ಲ? ನೋಡಪ್ಪ, ಅವ್ರು ಹೇಳೋದು ನಂಬ್ತೀಯ, ನಾವು ಹೇಳೋದು ನಂಬ್ತೀಯ? ಅವ್ರು ಹೇಳೋದು ಏನು ಹೇಳ್ತೀಯ? ನಾನು ಹೇಳೋದು ಬರೀ ನಾನು ಹೇಳೋದಕ್ಕೆ ಎವಿಡೆನ್ಸ್ ಇದೆ, ಅವ್ರು ಹೇಳೋದಕ್ಕೆ ಏನೂ ಎವಿಡೆನ್ಸ್ ಇಲ್ಲ. ಮುಂದೆ ಏನಿಲ್ಲ ನೋಡಪ್ಪ. ಅವರು ಮುಂದೆ ಏನು ಮಾಡಬೇಕು ಅಂತಂದರೆ ದೇ ಹ್ಯಾವ್ ಟು ಗೋ ಟು ದಿ ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಮುಂದೆ ಹೋಗ್ಬೇಕು. ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಅವರು ಹಿಂದೆ ಇದ್ದಂಥ, ಅವ್ರ ಕಾಲದಲ್ಲಿ ಇದ್ದಂಥ ಜಯಪ್ರಕಾಶ್ ಹೆಗ್ಡೆ ಅವರು ಒಂದು ವರದಿ ಕೊಟ್ಟಿದ್ದಾರೆ. ಏನಂತ ಕೊಟ್ಟಿದ್ದಾರೆ ಅಂತಂದರೆ 2A 2B ಈಗಿರೋ ರೀತಿಯಲ್ಲಿ ಇರಬೇಕು, ಅದಕ್ಕೆ ಯಾರನ್ನೂ ಹೊಸದಾಗಿ ಸೇರಿಸಬಾರ್ದು ಅಂತ ಹೇಳಿದ್ದಾರೆ. ಮತ್ತು 2Bನಲ್ಲಿ 4% ಇರ್ತಕ್ಕಂಥದ್ದನ್ನು ಮುಂದುವರಿಸಬೇಕು, ಅದನ್ನು ರದ್ದು ಮಾಡಬಾರ್ದು ಅಂತ ಹೇಳಿದ್ದಾರೆ. ಯಾರ ಕಾಲದಲ್ಲಿ ಹೇಳಿರೋದು? BJP ಅವ್ರ ಕಾಲದಲ್ಲಿ ಇದ್ದಂಥ ಜಯಪ್ರಕಾಶ್ ಹೆಗ್ಡೆಯವರು, ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ನ ಅಧ್ಯಕ್ಷರು ಹೇಳಿರ್ತಕ್ಕಂಥದ್ದು. ನಾವು ಕಾನೂನು ಪ್ರಕಾರ ಹೋಗ್ಬೇಕಲ್ವ ಸರ್ಕಾರ ಅಂತಂದ್ರೆ ಏನು? ಅವ್ರು ಕೇಳೋದಕ್ಕೆ ನಮ್ದೇನು ತಕರಾರಿಲ್ಲ, ಚಳುವಳಿ ಮಾಡೋದಕ್ಕೆ ತಕರಾರಿಲ್ಲ, ಹೋರಾಟ ಮಾಡೋದಕ್ಕೆ ತಕರಾರಿಲ್ಲ. ಆದರೆ ಎಲ್ಲವೂ ಕೂಡ ಶಾಂತಿಯುತವಾಗಿ ಪ್ರತಿಭಟನೆ ಮಾಡಬೇಕು. ಕಾನೂನನ್ನು ಯಾರೂ ಕೂಡ ಕೈಗೆ ತಗೊಳ್ಳಬಾರ್ದು. ಕಾನೂನು ಕೈಗೆ ತಗೊಂಡು ಸಾರ್ವಜನಿಕರಿಗೆ ತೊಂದರೆ ಆದರೆ ಸರ್ಕಾರ ಕಣ್ಮುಚ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಸಾರ್ವಜನಿಕ ಜನ ತೀರ್ಮಾನ ಮಾಡ್ತಾರೆ. ಜನರಿದ್ದಾರಲ್ಲ, ಜನರು ತೀರ್ಮಾನ ಮಾಡ್ತಾರೆ. ಈಗ ನಾನೇನು ಹೇಳೋದು ಅಂತಂದರೆ, ಸ್ವಾಮೀಜಿ ಆಗಲಿ ಯಾರೇ ಆಗಲಿ ಎಲ್ರಿಗೂ ಕಾನೂನು ಒಂದೇ ಅಲ್ವಾ? ಒಂದೇನೋ ಇದು ಬೇರೆ ಬೇರೆ ಇದೆಯಾ? ನನಗೂ ಒಂದೇ, ಸ್ವಾಮೀಜಿಯವ್ರಿಗೂ ಒಂದೇ, ಬೇರೆ ನಿನಗೂ ಒಂದೇ ಅಲ್ವಾ? ಕಾನೂನು ಅಂದರೆ ಈಕ್ವಾಲಿಟಿ ಬಿಫೋರ್ ಲಾ, ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ, ಆರ್ಟಿಕಲ್ 14 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಈಕ್ವಾಲಿಟಿ ಬಿಫೋರ್ ಲಾ, ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ ಅಲ್ವಾ? ಗೊತ್ತಾ ನಿಮಗೆ ಅದು? ಯಾರು ಅವ್ರ ಅಭಿಪ್ರಾಯ ಹೇಳಕ್ಕೆ ಅವ್ರಿಗೆ ಸ್ವಾತಂತ್ರ್ಯ ಇದೆ, ಸ್ವಾಮೀಜಿಯವ್ರಿಗೆ ಅಭಿಪ್ರಾಯ ಹೇಳಕ್ಕೆ ಅವ್ರಿಗೆ ಸ್ವಾತಂತ್ರ್ಯ ಇದೆ. ಗೊತ್ತಾಯ್ತಾ? ಅಲ್ಟಿಮೇಟ್ಲಿ ಸಂವಿಧಾನ ಏನು ಹೇಳ್ತದೆ ಅದ್ರ ಪ್ರಕಾರ ನಾವು ನಡ್ಕೋತೀವಿ. ನನ್ನ ಫೋನ್ ತುಂಬಾ ಹ್ಯಾಂಗ್ ಅಂಡ್ ಸ್ಟ್ರಕ್ ಆಗಕತ್ತಿತ್ತು, ಸೊ ಐ ಡಿಸೈಡೆಡ್ ಟು ಬೈ ಅ ನ್ಯೂ ಫೋನ್. ನಾ ಇವತ್ತು ಬಂದೀನಿ ಅಮಿಟ್ ಟಾಕೀಸ್ ಬಿಸೈಡ್ ಸಿಲಿಕಾನ್ ವರ್ಲ್ಡ್ ಅಂಡ್ ಕಮ್ಯುನಿಕೇಶನ್. ನಮಸ್ಕಾರ ವಿಜಯಪುರ. ಫೋನ್ ತಗೊಳಕ್ ಬಂದಾಗ ನನಗೆ ಇವರು ಆಫರ್ ನಡೆದಿದ್ದ ಹೇಳಿದ್ರು. ಅದು ಏನಂದ್ರಪ್ಪ, ಡೆಸ್ಕ್ಟಾಪ್ ಫುಲ್ ಸೆಟ್ ಇಲ್ಲಿ ನಿಮ್ಗ ಬರೀ 15,000 ದಾಗ ಸಿಗಾಕತ್ತದ ನೋಡಿ. ಹೊರಗ್ ತಗೊಳಕ್ ಹೋದ್ರ ನಿಮ್ಗ 25,000 ತನ ಬೀಳ್ತದ್ರಿ. ಆದ್ರೆ ಸಿಲಿಕಾನ್ ವರ್ಲ್ಡ್ ಅಂಡ್ ಕಮ್ಯುನಿಕೇಶನ್ ಇದೊಂದು ಬೆಸ್ಟ್ ಆಫರ್ ಇಟ್ಟಾರ ನೋಡ್ರಿ. ಇಲ್ಲಿ ನೀವು ಏನಾದ್ರೂ ಪ್ರೊಜೆಕ್ಟರ್ ತಗೊಳಕ್ ಹೊಂಟಿರಂದ್ರ ಪ್ರೊಜೆಕ್ಟರ್ ಜೊತೆ ವಾಚ್ ನು ಫ್ರೀ ಕೊಡತ್ತಾರ ನೋಡ್ರಿ. ಇಲ್ಲಿ ನಿಮ್ಗ ಗುಡ್ ಕ್ವಾಲಿಟಿ ಪ್ರಾಡಕ್ಟ್ಸ್ ಇಷ್ಟು ಭಾರಿ ಅಫೋರ್ಡೆಬಲ್ ಪ್ರೈಸ್ ದಾಗ ಸಿಗಾಕತ್ತದಂದ್ರೆ ನೀವು ನಂಬಲೇಬೇಕು ರೀ. ಈ ಶಾಪ್ ದಾಗ ನೀವು ಏನಾದ್ರೂ ಫೋನ್ ತಗೊಳಕ್ ಹೊಂಟಿರಂದ್ರ ಮೊಬೈಲ್ ಜೊತೆ ನಿಮ್ಗ ವಾಚ್ ಪ್ಲಸ್ ಇಯರ್ ಬಡ್ಸ್ ನು ಫ್ರೀ ಕೊಡತ್ತಾರ. ಪ್ರಿಂಟರ್ಸ್ ದಾಗ ವೆರೈಟಿ ಆಫ್ ಬ್ರಾಂಡ್ಸ್ ಜೊತೆ ಕ್ವಾಲಿಟಿನೂ ಮೇಂಟೈನ್ ಮಾಡ್ಯಾರ ನೋಡ್ರಿ. ರೀಫ್ಯಾಬ್ರಿಶ್ಡ್ ಲ್ಯಾಪ್ಟಾಪ್ಸ್ ನಿಮಗ ಆಫರ್ ದಾಗ ಜಸ್ಟ್ ಓನ್ಲಿ ಫಾರ್ 20K ದಾಗ ಸಿಗಾತದ ನೋಡ್ರಿ. ಅಷ್ಟೇ ಅಲ್ರಿ, ನಿಮ್ ಮನಿ ಆಫೀಸ್ ಸಂಬಂಧ ಬೆಸ್ಟ್ ಕ್ವಾಲಿಟಿ CC ಕ್ಯಾಮ್ರಾಸ್ ವಿತ್ ಅಫೋರ್ಡೆಬಲ್ ಪ್ರೈಸ್ ದಾಗ ಸಿಗಾಕತ್ತದ ನೋಡ್ರಿ. ಫುಲ್ ಸೆಟ್ ಇಲ್ಲಿ ನಿಮ್ಗ 15,000 ದಾಗ ಕೊಡತ್ತಾರ. ಏನ್ರಿ ಬರೇ ಕೂತ್ ವಿಡಿಯೋನೇ ನೋಡ್ತೀರಿ? ಬರ್ರಿ, ನಿಮಗ್ ಬೇಕಾಗಿದ್ದು ವಸ್ತು ಆಫರ್ನಾಗ ಇದ್ದಿದ್ದ ಖರೀದಿ ಮಾಡ್ಕೊಂಡ್ ಹೋಗ್ರಿ.